ಹಾಯ್ ಡಿಯರ್ಸ್, ಎಲ್ಲ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮತ್ತೆ ನನಗೆ ತುಂಬ ಖುಷಿ ಕೂಡ ಆಗ್ತಿದೆ. ಯಾಕೆಂದರೆ ನೀವೆಲ್ಲ ತುಂಬ ಕೇರ್ ತೋರಿಸ್ತಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ ಮಾಡ್ತಿದ್ದೀರಾ. ಸೊ ಆ ಕಾರಣಕ್ಕೆ. ಮತ್ತು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಯಾಕೆಂದರೆ ನಾನು ನಿಮಗೆ ಯೂಸ್ಫುಲ್ ಆಗೋವಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಹೇಳ್ತೀನಿ, ಅದಕ್ಕೋಸ್ಕರ. ಓಕೆನಾ? ಮತ್ತು ಇವತ್ತು ನಾನು ಒಂದು ವಿಡಿಯೋ ಮಾಡ್ತಿದ್ದೀನಿ, ವ್ಲಾಗು. ನಂದು ಡೈಲಿ ರೊಟೀನ್ ಸ್ಕಿನ್ ಕೇರ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದರೆ ಯೂಶಲಾಗಿ ಎಲ್ಲ ನನಗೆ ಕಮೆಂಟಲ್ಲಿ ಕೇಳ್ತಿದ್ರು, 40+ ಅವ್ರಿಗೆ ನೀವು ಏನಾದರೂ ಹೇಳಿ, ಬರೀ ಯೂತ್ ಅವರೇ ಮಾಡ್ಕೊಳ್ಳೋದು ಮಾತ್ರ ತಿಳಿಸ್ತಿದ್ದೀರಾ, 40+ ಅವ್ರಿಗೂ ಏನಾದರೂ ಹೇಳಿ ಅಂದಾಗ ನಾನು ಇಲ್ಲಿ ನನ್ನ ರೊಟೀನ್ ಸ್ಕಿನ್ ಕೇರಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಯಾಕೆಂದರೆ ನಾನು ಕೂಡ 40+. ಸೊ ಆ ಕಾರಣಕ್ಕೆ. ಮತ್ತು ನನಗೂ ಕೂಡ ಪಿಗ್ಮೆಂಟೇಷನ್ ಇದೆ, ಮತ್ತು ನಂದು ಕೂಡ ಆಯಿಲಿ ಸ್ಕಿನ್ನು. ಸೊ ಆ ಕಾರಣಕ್ಕೆ ನಾನು ಯಾವೆಲ್ಲ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ನಾನು ನನ್ನ ಸ್ಕಿನ್ ಕೇರ್ನ ಮಾಡ್ಕೊಳ್ತೀನಿ ಡೈಲಿ ಅನ್ನೋದನ್ನು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಖಂಡಿತ ಎಲ್ಲ ವೀಡಿಯೋಗಳಂಗೆ ಇದನ್ನು ನೋಡಿ, ಜಸ್ಟ್ ವ್ಲಾಗಲ್ಲ, ಇದರಲ್ಲೂ ಕೂಡ ನಿಮಗೆ ಯೂಸ್ ಆಗೋಂಥ ಇನ್ಫಾರ್ಮೇಷನ್ನು ಖಂಡಿತ ಸಿಗುತ್ತೆ. ಓಕೆನಾ? ಬನ್ನಿ ಬೇಗ ಬೇಗ ಹೋಗ್ಬಿಟ್ಟು ಯಾವ್ಯಾವ ಥರ ನಾನು ನನ್ನ ಡೇ ಆ್ಯಂಡ್ ನೈಟಿಂದು ಸ್ಕಿನ್ ಕೇರ್ ಯಾವ್ಯಾವ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ತುಂಬ ಸಿಂಪಲ್ಲಾಗೆ ಮಾಡ್ಕೊಳ್ತೀನಿ, ನೀವು ಕೂಡ ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ತೀನಿ. ಓಕೆನಾ? ಬನ್ನಿ ಬನ್ನಿ ಬನ್ನಿ. ಬೆಳಗ್ಗೆನೇ ಎದ್ದು ನನ್ನ ಏರೋಬಿಕ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು ಬಂದು ತಿಂಡಿ ಎಲ್ಲ ತಿಂದ್ಕೊಂಡು ನೀಟಾಗಿ ಸ್ನಾನ ಮಾಡಿ ರೆಡಿ ಆಗಿಬಿಡ್ತಾ ಇದ್ದೀನಿ. ನಾನು ಈ ಹೇರ್ ಸೆಟ್ಟಿಂಗ್ ಕೂಂಬೇನಿದೆ, ಇದು ಐಕಾನಿಕ್ದು. ತುಂಬ ಚೆನ್ನಾಗಿದೆ. ಇದು 3-in-1. ಇದರಲ್ಲೇ ನಿಮಗೆ ಸೆಟ್ಟಿಂಗ್ ಆಗುತ್ತೆ, ಡ್ರೈಯರ್ ಆಗುತ್ತೆ, ಮತ್ತು ಬ್ಲೋ ಡ್ರೈ ಕೂಡ ಆಗುತ್ತೆ. ತುಂಬ ಚೆನ್ನಾಗಿದೆ ಇದು. ಸೊ ನನ್ನ ಡೈಲಿ ಫೇಸ್ಗೆ ನಾನು ಏನು ಅಪ್ಲೈ ಮಾಡ್ತೀನಿ ಅಂದರೆ ವಿಟಮಿನ್ ಸಿ ಯಾಕೆ ಅಪ್ಲೈ ಮಾಡ್ತೀನಿ ಅಂದರೆ, ಸೀರಮ್ನ ನನಗೂ ಪಿಗ್ಮೆಂಟೇಷನ್ ಇದೆ, ಮತ್ತು ನಾನು ಹೇಳ್ದಂಗೆ ನಂದು ಕೂಡ ಆಯಿಲಿ ಸ್ಕಿನ್ನು ಮತ್ತು ಓಪನ್ ಪೋರ್ಸ್ ಇರೋದ್ರಿಂದ ನಾನು ವಿಟಮಿನ್ ಸಿನ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋದು ಈಗ ಗಾರ್ನಿಯರ್ದು ವಿಟಮಿನ್ ಸಿ. ಇದು ಪ್ರೈಸ್ ವೈಸು ಕೂಡ ಬೆಸ್ಟ್ ಇದೆ. ಸೊ ನಾನು ವಿಟಮಿನ್ ಸಿನ ಮಿಸ್ ಮಾಡೋದೇ ಇಲ್ಲ. ನಾನು ಮಾರ್ನಿಂಗು ಹಾಕ್ತೀನಿ, ಮತ್ತು ನೈಟ್ ಕೂಡ ಅಪ್ಲೈ ಮಾಡ್ತೀನಿ. ಯಾಕೆ ಅಂದರೆ ನಂದು ಹೇಳಿದ್ನಲ್ಲ, ತುಂಬ ಆಯಿಲಿ ಇದೆ ನನ್ನ ಫೇಸು, ಮತ್ತು ಪಿಗ್ಮೆಂಟೇಷನ್ ಇದೆ, ಓಪನ್ ಪೋರ್ಸ್ ಇದೆ. ಸೊ ಆ ಕಾರಣಕ್ಕೆ. ಸೊ ಇದನ್ನು ನಾನು ಯಾವುದೇ ಥರದ ಮಾಯ್ಶ್ಚರೈಸರ್ ಆಗಲಿ ಯಾವ ಕ್ರೀಮ್ ಆಗಲಿ ಯೂಸ್ ಮಾಡ್ದಲೇ ಇರೋದಕ್ಕೂ ಮುಂಚೆ ನಾನು ಫಸ್ಟು ನನ್ನ ಪ್ಲೈನ್ ಸ್ಕಿನ್ನಿಗೆ ನಾನು ವಿಟಮಿನ್ ಸಿನ ಅಪ್ಲೈ ಮಾಡೇ ಮಾಡ್ತೀನಿ. ನಾನು ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ವಿಟಮಿನ್ ಸಿದು ಸೀರಮ್. ಸೊ ನೀಟಾಗಿ ಸ್ವಲ್ಪ ಬ್ಲೆಂಡ್ ಮಾಡೋಣ. ತುಂಬ ಏನು ಮಸಾಜ್ ಮಾಡೋದು ಬೇಡ. ಅದಾದಮೇಲೆ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಿರೋದು ಟೈಯು ಅಂತ ಹೇಳ್ಬಿಟ್ಟು ಸನ್ಸ್ಕ್ರೀನು. ಇದು ಬಂದುಬಿಟ್ಟು SPF 50 ಇದೆ. ಇದು ಮೆಡಿಕೇಟೆಡ್ ಕ್ರೀಮ್ ಆಗಿರೋದ್ರಿಂದ ನೀವು ಆರಾಮಾಗಿ ನಿಮ್ಮ ಹತ್ರದಲ್ಲಿರೋ ಮೆಡಿಕಲ್ ಶಾಪ್ ಇಂದ ನೀವು ಬೈ ಮಾಡ್ಬೋದು. ಯೂಶ್ವಲಾಗಿ ನಾವು ಸನ್ಸ್ಕ್ರೀನ್ನ ತುಂಬ ದಪ್ಪನಾಗಿ ಹಚ್ಚಬೇಕಾಗತ್ತಲ್ವ. ಇದು ತುಂಬ ಚೆನ್ನಾಗಿದೆ, ಯಾಕೆಂದರೆ ಹಚ್ಚಿ ಒಂದು ನಿಮಿಷಕ್ಕೆಲ್ಲ ನೀಟಾಗಿ ಬ್ಲೆಂಡ್ ಆಗಿಬಿಡುತ್ತೆ. ಯಾವುದೇ ಥರದ ವೈಟ್ ಪ್ಯಾಚಸ್ಸು ಆ ಥರ ಏನೂ ಬಿಡಲ್ಲ. ಮತ್ತು ನಾವು ಯಾವಾಗಲೂ ಅಷ್ಟೇ ಯೂಶ್ವಲಾಗಿ ಸನ್ಸ್ಕ್ರೀನ್ ಹಚ್ಬೇಕಾದ್ರೆ ಜಾಸ್ತಿ ಹಚ್ಚಬೇಕು, ಮತ್ತು ಜಾಸ್ತಿ ಮಸಾಜ್ ಮಾಡಬಾರ್ದು ನಾವು ಸನ್ಸ್ಕ್ರೀನ್ ಹಚ್ಚಿದಾಗ. ಅದೊಂದು ನೆನಪಿಟ್ಕೊಳ್ಳಿ. 1-2 ನಿಮಿಷ ಬಿಟ್ಟರೆ ಅದೇ ನೀಟಾಗಿ ಬ್ಲೆಂಡ್ ಆಗಿಬಿಡುತ್ತೆ. ಅದಾದಮೇಲೆ ನಾನು ಸ್ವಲ್ಪ ಲೈಟಾಗಿ ಫೌಂಡೇಶನ್ ಹಚ್ಚೋದಿದ್ದೀನಿ ಡೈಲಿ. ನಾನು ಇದನ್ನು ಹಚ್ಚೋದು ಸೂಪರ್ ಸ್ಟೇ ಮೆಬಿಲಿಂದು. ಸೊ ಇದನ್ನು ಅಷ್ಟೇ ಸ್ವಲ್ಪ ಒಂದು ಬಟಾಣಿ ಗಾತ್ರದಷ್ಟು ತೊಗೊಂಡು ನನ್ನ ಫೇಸ್ ಫುಲ್ಲು ಡಾಟ್ ಮಾಡಿ ಇಟ್ಕೊಂಡು ಅದನ್ನೇ ನೀಟಾಗಿ ಬ್ಲೆಂಡ್ ಮಾಡ್ತಿದ್ದೀನಿ. ಇದು ಮೀಡಿಯಮ್ ಕವರೇಜ್ ಕೊಡುತ್ತೆ. ಸೊ ಸಾಕು ನನಗೆ ಡೈಲಿ ಇದಕ್ಕೆ. ಯಾಕೆಂದರೆ ತುಂಬ ಮೇಕಪ್ ಅಂತ ಅನ್ನಿಸ್ಕೋಬಾರ್ದಲ್ವ ಡೈಲಿ. ಆ ಕಾರಣಕ್ಕೆ ತುಂಬ ಮಿನಿಮಲ್ಲಾಗಿ ಕಾಣುತ್ತೆ ನನ್ನ ಫೇಸ್ ಮೇಲೆ. ಇದನ್ನಂತೂ ನೀಟಾಗಿ ಬ್ಲೆಂಡ್ ಮಾಡಲೇಬೇಕು ಫೌಂಡೇಶನ್ನ, ಇಲ್ಲಾಂದರೆ ಪ್ಯಾಚಿ ಅನ್ನಿಸ್ಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಕೂಡ ಆಯಿತು. ಮತ್ತು ನಿಮಗೇನದು ತುಂಬ ಫೌಂಡೇಶನ್ ಹಚ್ಚಿ ಆ ಥರ ಮೇಕಪ್ ಅನ್ನೋ ಥರ ಫೀಲ್ ಆಗ್ತಿದೆಯಾ? ಕೇಕಿ ಎಲ್ಲ ಇಲ್ಲ ಅಲ್ಲ.
ಸೊ ನೀಟಾಗಿ ಬ್ಲೆಂಡ್ ಆಗುತ್ತಿದ್ದು, ನೀಟಾಗಿ ನಾವು ಬ್ಲೆಂಡ್ ಮಾಡ್ಕೋಬೇಕು. ಅದಾದಮೇಲೆ ಇದೆ ಸೂಪರ್ ಸ್ಟೇ ಅಂತ ಹೇಳಿ, ಇದ್ರದ್ದು ಕೂಡ ನಾನು ಬಯೋನಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನೀವು ಬೈ ಮಾಡ್ಬೋದು. ಅದಾದಮೇಲೆ ಸ್ವಲ್ಪ ನನ್ನ ಐಬ್ರೋ ಸ್ವಲ್ಪ ತಿನ್ನಿದೆ, ಆ ಕಾರಣಕ್ಕೆ ಒಂಚೂರು ಐಬ್ರೋ ನಾನು ಬ್ಲ್ಯಾಕ್ ಮಾಡ್ಕೊಳ್ತೀನಿ. ಮತ್ತು ನಾನು ಐಬ್ರೋ ತುಂಬ ತಿನ್ನಿತ್ತು, ಅದಕ್ಕೂ ಕೂಡ ನಾನು ಈಗ ಒಂದು ರೆಮಿಡಿ ಮಾಡ್ಕೊಳ್ತಾ ಇದ್ದೀನಿ. ಆ ರೆಮಿಡಿ ಏನು ಅಂತ ನಿಮಗೆ ಖಂಡಿತ ಶೇರ್ ಮಾಡ್ತೀನಿ. ನೆಕ್ಸ್ಟು ಲೈಟಾಗಿ ಒಂದು ಲಿಪ್ಸ್ಟಿಕ್ಕು, ಇದು ನ್ಯೂಡ್ ಪಿಂಕ್ ಅಂತ ಲ್ಯಾಕ್ಮಿದು, ತುಂಬ ಚೆನ್ನಾಗಿರುತ್ತೆ ಡೈಲಿ ಯೂಸ್ ಮಾಡೋದಕ್ಕೆ. ಮತ್ತು ಪ್ರೈಸು ಅಷ್ಟೇ 3 something ಇದೆ ಅಷ್ಟೇ ಇದ್ರದ್ದು. ಸೊ ಇದರಲ್ಲಿ ತುಂಬ ಕಲರ್ಸ್ ಕೂಡ ಇದೆ, ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟು ನಾನು ಹೇಳಿದ್ನಲ್ಲ, ನನಗೆ ಲ್ಯಾಶಸ್ ಕೂಡ ಸ್ವಲ್ಪ ತಿಕ್ಕಿಲ್ಲ, ಆ ಕಾರಣಕ್ಕೆ ನನಗೆ ಇದೊಂದು ಗಿಫ್ಟ್ ಬಂದಿತ್ತು. ಸೊ ಮೆಬಿಲೈನ್ದಿದು ಮಸ್ಕರ. ಸೊ ಮಸ್ಕರಾಯಿಂದ ಸ್ವಲ್ಪ ನನ್ನ ಲ್ಯಾಶಸ್ನ ಡಾರ್ಕ್ ಮಾಡ್ಕೊಳ್ತಿದ್ದೀನಿ. ಯಾಕೆಂದರೆ ನಾನು ಕಾಜಲ್ಲಿ ಏನು ಹಚ್ದಲ್ಲೇ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿದೆ. ಅದಾಗಿದ ತಕ್ಷಣ ನಾನು ನನ್ನ ಡ್ಯೂಟಿಗೆ ರೆಡಿಯಾಗಿ ಹೊರಡ್ತೀನಿ. ಯೂಶ್ವಲಾಗಿ ನನ್ನ ಡೈಲಿ ರೊಟೀನ್ ಇದೇ ಆಗಿರುತ್ತೆ. ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನನ್ನ ಪಜಿತಿ ನೋಡಿ ಹೆಂಗಾಗಿದೆ. ಫುಲ್ ಟಯರ್ಡಾಗೋಗಿದ್ದೀನಿ ಅಲ್ಲ. ಒಂದು ಪಿಂಪಲ್ ಬೇರೆ ಆಗಿಬಿಟ್ಟಿದೆ ನನಗೆ, ಸಖತ್ ಪೇಯ್ನ್ ಇದೆ. ಅದು ನನಗೆ ಸಾಮಾನ್ಯ ಪಿಂಪಲ್ ಆಗಲ್ಲ, ಯಾಕೋ ಗೊತ್ತಿಲ್ಲ, ಆಗಿಬಿಟ್ಟಿತ್ತು. ಸೊ ನಾನು ರೆಗ್ಯುಲರಾಗಿ ಫೇಸ್ ವಾಶ್ ಮಾಡೋದು ಎಥಿಕ್ ಗ್ಲೋ ಅಂತ ಹೇಳಿಬಿಟ್ಟು ಫೇಸ್ ವಾಶು. ಇದು ತುಂಬ ಚೆನ್ನಾಗಿದೆ, ಇದು ಸ್ಕಿನ್ ವೈಟ್ನಿಂಗ್ ಮಾಡುತ್ತೆ. ಮತ್ತು ಇದರಲ್ಲಿ ಕೋಜಿಕ್ ಆಸಿಡ್ ಇದೆ, ವಿಟಮಿನ್ ಸಿ ಇದೆ, ತುಂಬ ಹೆಲ್ಪ್ ಮಾಡುತ್ತೆ ನಿಮಗಿದು ಸ್ಕಿನ್ ಬ್ರೈಟ್ ಮಾಡೋದಕ್ಕೆ. ನನಗೆ ಪಿಗ್ಮೆಂಟೇಷನ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಲರು ಏನು ನನ್ನ ಸ್ಕಿನ್ನ ನೀಟಾಗಿ ಕಲರ್ ಕೊಡುತ್ತೆ. ನನ್ನ ಸ್ಕಿನ್ಗೆ ನೀಟಾಗಿ ನನ್ನ ಅನ್ಇವನ್ ಇರೋವಂಥ ಸ್ಪಾಟ್ಸ್ಗಳನ್ನೆಲ್ಲ ಸ್ವಲ್ಪ ಇವನ್ ಮಾಡುತ್ತೆ. ತುಂಬ ಚೆನ್ನಾಗಿದೆ, ಆಯಿಲ್ ಕಂಟ್ರೋಲ್ ಮಾಡುತ್ತೆ. ನೀಟಾಗಿ ನಾವು ಫೇಸ್ ವಾಶ್ ಮಾಡಬೇಕಾದ್ರೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲ, ಬರೀ ಫೇಸ್ಗಷ್ಟೇ ಅಲ್ಲ, ನಾವು ಕತ್ತಿಗೂ ಕೂಡ ನೀಟಾಗಿ ಅಪ್ಲೈ ಮಾಡಬೇಕು. ಆವಾಗ ನಮ್ಮ ಫೇಸಿನ ಕಲರು ಕತ್ತಿನ ಕಲರು ಸ್ವಲ್ಪ ಇವನ್ನಾಗಿರುತ್ತೆ. ಸೊ ಆ ಕಾರಣಕ್ಕೆ. ಮತ್ತು ನಾವು ಫೇಸ್ ವಾಶ್ ಮಾಡಬೇಕಾದ್ರೂ ಕೂಡ ಒಂದು ಲೈಟಾಗಿ ಮಸಾಜ್ ಥರನೇ ಮಾಡ್ಕೋಬೇಕು. ಆವಾಗಲೇ ನಮ್ಮ ಸ್ಕಿನ್ನಲ್ಲಿರೋವಂಥ ಆಯಿಲೆಲ್ಲ ನೀಟಾಗಿ ಈಚೆ ಬಂದುಬಿಡುತ್ತೆ. ಅದಾದಮೇಲೆ ಯಾವಾಗಲೂ ಅಷ್ಟೇ ಫೇಸ್ನ ತುಂಬ ರಬ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸುಮ್ಮನೆ ದಪ್ಪ ದಪ್ಪ ನೀರನ್ನೆಲ್ಲ ಒರೆಸ್ಕೊಂಬಿಟ್ಟು ಬಿಟ್ಬಿಡಿ ಟವಲಿಂದ. ಮತ್ತು ಟವಲ್ಲು ಅಷ್ಟೇ ಆದಷ್ಟು ಸ್ಮೂತಾಗಿರೋವಂಥದ್ದನ್ನ ಯೂಸ್ ಮಾಡಿ. ಅದಾದಮೇಲೆ ಅಗೈನ್ ವಿಟಮಿನ್ ಸಿ, ಅದೇ ಗಾರ್ನಿಯರ್ದು ವಿಟಮಿನ್ ಸಿಯಿಂದ ನಾನು ನನ್ನ ಫೇಸ್ನ ನೀಟಾಗಿ ಅಪ್ಲೈ ಮಾಡ್ತೀನಿ. ಮತ್ತು ಯಾವಾಗಲೂ ಅಷ್ಟೇ ಸೀರಮ್ಗಳು ಏನು ಅಪ್ಲೈ ಮಾಡೋದಕ್ಕೆ ಮುಂಚೆ ನಮ್ಮ ಸ್ಕಿನ್ ಸ್ವಲ್ಪ ನೀಟಾಗಿ ಡ್ರೈ ಆಗಿರಬೇಕು. ಆವಾಗ ತುಂಬ ಬೆಸ್ಟ್ ಇರುತ್ತೆ, ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಮ್ಮ ಸ್ಕಿನ್ನು. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತೊಗೊಳ್ತಿದ್ದೀನಿ ನಾನು. ಗಾರ್ನಿಯರ್ ಸಿರಮ್ಮು ತುಂಬ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ, ನಾನು ಸದ್ಯಕ್ಕೆ ಗಾರ್ನಿಯರ್ ಯೂಸ್ ಮಾಡ್ತಿದ್ದೀನಿ. ಆಗಲೇ ಹೇಳ್ದಂಗೆ ನಾನು ಬೆಳಗ್ಗೆ ಹೆಂಗೆ ಅಪ್ಲೈ ಮಾಡಿದೆ ಅದೇ ಥರನೇ ಅಪ್ಲೈ ಮಾಡ್ತಿದ್ದೀನಿ. ತುಂಬ ಮಸಾಜ್ ಮಾಡೋದು ಬೇಡ, ಸ್ವಲ್ಪ ಜೆಂಟಲಾಗಿ ಮಸಾಜ್ ಮಾಡೋಣ, ಜಾಸ್ತಿ ಏನು ಬೇಕಾಗಲ್ಲ. ಮತ್ತು ಸ್ವಲ್ಪ ಕ್ವಾಂಟಿಟಿ ಬೆಳಗ್ಗೆಗಿನ ಚೂರು ಜಾಸ್ತಿನೇ ತೊಗೊಂಡಿದ್ದೀನಿ. ನಾನು ನೈಟ್ ತೊಗೊಳ್ತೀನಿ ಯೂಶ್ವಲಾಗಿ, ನೈಟ್ ಅಲ್ವಾ, ಸೊ ಆ ಕಾರಣಕ್ಕೆ. ನೀಟಾಗಿ ಕಣ್ಣಿನ ಕೆಳಗೆ ಕಣ್ಣಿನ ಮೇಲೆ ನೀಟಾಗಿ ಒಂಚೂರು ಎಲ್ಲ ಕಡೆನೂ ರೀಚ್ ಆಗೋಂಗೆ ಅಪ್ಲೈ ಮಾಡಿ. ನನಗಂತೂ ಈ ಥರ ಒಂದು ಜೆಂಟಲ್ ಮಸಾಜ್ ನಾನು ಮಾಡ್ಕೊಳ್ತೀನಿ. ಆ ಕಾರಣಕ್ಕೋ ಏನೋ ನನಗೆ ಸ್ವಲ್ಪ ಚೀಕ್ಸು ಎಲ್ಲ ಹೆಲ್ದಿಯಾಗಿದ್ರೂ ಇದುವರೆಗೂ ಅಂತೂ ನನಗೆ ಆ ಪ್ರಾಬ್ಲಮ್ ಬಂದಿಲ್ಲ, ಸ್ಯಾಗ್ ಆಗಿರೋ ಥರ.
ಸೊ ನೀಟಾಗಿ ಒಂದು ಮಸಾಜ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಅದಾದಮೇಲೆ ಹೈಡ್ರಾನೆಟ್ ಅಂತ ಇದು ತುಂಬ ಚೆನ್ನಾಗಿರುತ್ತೆ ಮಾಯ್ಶ್ಚರೈಸರು. ಸೊ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಯಾಕೆ ಅಂದರೆ ತುಂಬ ನಾನು ಬೆಳಗ್ಗೆನೂ ವಿಟಮಿನ್ ಸಿ ಯೂಸ್ ಮಾಡಿ ಈಗಲೂ ವಿಟಮಿನ್ ಸಿ ಯೂಸ್ ಮಾಡಿದಾಗ ಏನಾಗುತ್ತೆ, ನನ್ನ ಸ್ಕಿನ್ನು ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನಾನು ಈ ಏನಿದೆ ಹೈಡ್ರಾನೆಟ್ ಮಾಯ್ಶ್ಚರೈಸರ್ ಕ್ರೀಮ್ ಇದನ್ನು ನಾನು ಯೂಸ್ ಮಾಡ್ತೀನಿ. ಸ್ವಲ್ಪ ತಿಕ್ಕಾಗಿರುತ್ತೆ, ಇದರಲ್ಲೇ ಲೋಷನ್ ಬರುತ್ತೆ. ಸೊ ಅದು ಚೆನ್ನಾಗಿರುತ್ತೆ. ನನಗೇನೋ ಕ್ರೀಮ್ ಬೆಸ್ಟ್ ಅನ್ನಿಸ್ತು. ಸೊ ನಾನು ಈ ಕ್ರೀಮ್ನ ಯೂಸ್ ಮಾಡ್ತೀನಿ. ಇದು ಕೂಡ ಮೆಡಿಕಲಲ್ಲಿ ಈಸಿಯಾಗಿ ಸಿಗುತ್ತೆ. ನಾನು ಯಾವುದೇ ಅದು ಆನ್ಲೈನಲ್ಲಿ ಸಿಗುತ್ತೋ ಅದರದ್ದೆಲ್ಲ ಲಿಂಕ್ ಬಯೋನಲ್ಲಿ ಹಾಕಿದ್ದೀನಿ. ಸೊ ನೀವು ಬೈ ಮಾಡ್ಬೋದು ಬೇಕಂದರೆ. ಇನ್ನು ಕೆಲವು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರಲ್ಲ, ಆ ಕಾರಣಕ್ಕೆ ಅದನ್ನು ಹೇಳ್ತೀನಿ. ನೀವು ಈಸಿಯಾಗಿ ನಿಮ್ಮ ಹತ್ತಿರದಲ್ಲಿರೋ ಫಾರ್ಮಸಿಯಲ್ಲಿ ತೊಗೋಬೋದು. ನಾನು ಮಾಡ್ತಿರೋದು ಗೊತ್ತಾಗ್ತಿದೆ ಅನ್ನಿಸ್ತಿದೆಯಲ್ಲ ನಿಮಗೆ. ಸ್ವಲ್ಪ ಮಸಾಜು ನೀಟಾಗಿ ಮಾಡ್ಕೊಳ್ಳೋಣ ಮಾಯಿಶ್ಚರೈಸರ್ ಹಚ್ಚಿದ ಮೇಲೆ. ಮತ್ತು ನಾನು ಏನು ವಿಟಮಿನ್ ಸಿ ಸೀರಮ್ ಹಚ್ಚಿ ಒಂದು 2-3 ಮಿನಿಟ್ಸ್ ಆದಮೇಲೆ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ತಕ್ಷಣ ಮೇಲ್ಮೇಲೆ ಅಪ್ಲೈ ಮಾಡಿಲ್ಲ, ಸ್ವಲ್ಪ ಟೈಮ್ ಕೊಡಬೇಕಲ್ವಾ, ಆ ಕಾರಣಕ್ಕೆ. ಸ್ವಲ್ಪ ಈ ಜಾಲೈನು ಮತ್ತು ಕಣ್ಣಿನ ಸುತ್ತಲೂ ಎಲ್ಲ ನೀಟಾಗಿ ಈ ಥರ ಡೈಲಿ ಮಸಾಜ್ ಮಾಡೋದ್ರಿಂದ ಸ್ವಲ್ಪ ನಮ್ಮ ಡಬಲ್ ಚಿನ್ನು, ಡಾರ್ಕ್ ಸರ್ಕಲು ಎಲ್ಲ ಅವಾಯ್ಡ್ ಆಗುತ್ತೆ. ತುಂಬ ಚೆನ್ನಾಗಿದೆ ಇದು ಮಾಯ್ಶ್ಚರೈಸರು. ನೀವು ಒಂದು ಸತಿ ಟ್ರೈ ಮಾಡಿ ಇಂಟ್ರೆಸ್ಟ್ ಇದ್ದರೆ. ಅದಾದಮೇಲೆ ನಾನು ಲಿಪ್ ಕೇರ್ ಹೆಂಗೆ ಮರೆಯೋಕ್ಕಾಗತ್ತೆ, ಇದು ಓರಿಫ್ಲೇಮ್ದು ಟೆಂಡರ್ ಕೇರ್ ಅಂತ. ತುಂಬ ವರ್ಷದಿಂದ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಯಾಕೆಂದರೆ ಯೂಶ್ವಲಾಗಿ ನಾನು ಡೈಲಿ ಲಿಪ್ಸ್ಟಿಕ್ ಹಚ್ತೀನಲ್ವ, ಸೊ ಆ ಕಾರಣಕ್ಕೆ ಸ್ವಲ್ಪ ನನ್ನ ಲಿಪ್ನೂ ಕೂಡ ಕೇರ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನು ಹಚ್ತೀನಿ. ಇದನ್ನು ಹಚ್ಚೋದ್ರಿಂದ ನನ್ನ ಲಿಪ್ಸು ತುಂಬ ಆರಾಮಾಗಿರುತ್ತೆ. ಯಾವುದೇ ಥರದ್ದು ಡ್ರೈನೆಸ್ ಆಗಲಿ ಯಾವ ಥರದ ಪ್ರಾಬ್ಲಮ್ಮು ಇದು ನನಗಾಗಿಲ್ಲ. ಸೊ ಆ ಕಾರಣಕ್ಕೆ ನೀವು ಇದನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ವ್ಯಾಸ್ಲಿನ್ ಕೂಡ ಯೂಸ್ ಮಾಡ್ಬೋದು. ಇಷ್ಟು ನನ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡ್ಕೊಳ್ಳೋ ಅಂಥ ನನ್ನ ರೊಟೀನ್ ಸ್ಕಿನ್ ಕೇರ್. ನೀವು ಇದೇ ಥರ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡು ನಾನೇನು ಈ ವಿಡಿಯೋನ ಹೆಂಗೆ ಮಾಡ್ತೀನಿ ಹೋಗಲ್ಲ. ಬಾಯ್, ಲವ್ ಯು, ಟೇಕ್ ಕೇರ್, ಗುಡ್ ನೈಟ್.